ರಾಜ್ಯದಲ್ಲಿ ಗುಟ್ಕಾ ಪಾನ್ ಬಂದ್ ಆಗಿದೆಯಾ ಇಲ್ವಾ? ಪಾನ್ ಮಸಾಲ ಉತ್ಪನ್ನ ಮಾರಾಟ ನಿಷೇಧ ಆಗಿದೆಯಾ? ಗುಟ್ಕಾ ಮಾರಾಟ ಮಾಡಬೇಕಾ ಮಾಡಬಾರ್ದಾ? ಈ ಒಂದಷ್ಟು ಪ್ರಶ್ನೆಗಳು ಈಗ ಇರುವಂತದ್ದು ಸರ್ಕಾರದ ಮುಂದೆ. ರಾಜ್ಯದಲ್ಲಿ ಗುಟ್ಕಾ ಪಾನ್ ಬಂದ್ ಆಗಿದೆಯಾ ಆಗಿಲ್ವಾ? ಪಾನ್ ಮಸಾಲ ಉತ್ಪನ್ನ ಮಾರಾಟ ನಿಷೇಧ ಆಗಿದೆಯಾ ರಾಜ್ಯದಲ್ಲಿ? ಗುಟ್ಕಾ ಮಾರಾಟ ಮಾಡಬೇಕಾ ಮಾಡಬಾರ್ದಾ ಅನ್ನುವಂತಹ ಪ್ರಶ್ನೆ ಕೂಡ ಇದೆ, ಗೊಂದಲ ಕೂಡ ಇರುವಂತದ್ದು. ಪಾನ್ ಮಸಾಲ ನಿಷೇಧದಲ್ಲಿ ಮುಂದುವರಿತಾ ಇರುವಂತದ್ದು ಗೊಂದಲ, ಸರ್ಕಾರದಲ್ಲೇ ಗೊಂದಲ ಇದೆ. ಗುಟ್ಕಾ ಬ್ಯಾನ್ ಗುದ್ದಾಟ, ಸಿಎಂ ಡಿಕೆಶಿ ಗರಂ ಆಗಿದ್ಯಾಕೆ? ನಿಷೇಧ ವಿಚಾರದಲ್ಲೂ ಕೂಡ ಆರೋಗ್ಯ ಇಲಾಖೆ ಎಡವಟ್ಟು ಮಾಡಿದ್ಯಾ ಅನ್ನುವಂತಹ ಪ್ರಶ್ನೆ. FSSAI ಸ್ಪಷ್ಟನೆ ಆಧರಿಸಿ 1 ವರ್ಷದ ನಿಷೇಧ ಆದೇಶ. ಆರೋಗ್ಯ ಇಲಾಖೆಯ ಕಾರ್ಯದರ್ಶಿಯ ಸ್ಪಷ್ಟನೆಗೆ ಈಗ ಗರಂ ಆಗಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್ ಅವರು. ಆರೋಗ್ಯ ಇಲಾಖೆ ಎಡವಟ್ಟಿನಿಂದ ಗೊಂದಲಕ್ಕೆ ಕಾರಣ ಆಗಿದ್ರೆ ಇದರಿಂದ ಸಚಿವ ಸಂಪುಟ ಸಭೆಯಲ್ಲಿಯೇ ಗರಂ ಆಗಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಈ ವಿಚಾರ ನನ್ನ ಗಮನಕ್ಕೆ ಯಾಕೆ ಬಂದಿಲ್ಲ ಅಂತ ಸಿಎಂ ಪ್ರಶ್ನೆಯನ್ನ ಮಾಡಿದ್ದಾರೆ. ಕಡ್ಡಾಯ ಸ್ಪಷ್ಟೀಕರಣ ನೀಡುವಂತೆ ಅಧಿಕಾರಿಗಳಿಗೆ ಈಗ ಸೂಚನೆಯನ್ನ ಕೂಡ ಕೊಟ್ಟಿರುವಂತದ್ದು. ಹೀಗಾಗಿ ಗುಟ್ಕಾ ಹಾಗೆ ಪಾನ್ ಬ್ಯಾನ್ ವಿಚಾರದಲ್ಲಿ ತೀವ್ರ ಗೊಂದಲಕ್ಕೆ ಈಡಾಗಿರುವಂತದ್ದು ಸರ್ಕಾರ. ಇನ್ನು ನೋಡಿ, ರಾಜ್ಯದಲ್ಲಿ ಗುಟ್ಕಾ ಹಾಗೆ ಪಾನ್ ಬಂದ್ ಆಗುತ್ತಾ ಆಗಿದೆಯಾ ಇಲ್ವಾ? ಜೊತೆಗೆ ಪಾನ್ ಮಸಾಲ ಉತ್ಪನ್ನ ಮಾರಾಟ ನಿಷೇಧ ಆಗುತ್ತಾ ಅನ್ನುವಂತಹ ಪ್ರಶ್ನೆ ಈಗ. ಹಾಗಿದ್ರೆ ಸ್ಪಷ್ಟನೆಯಲ್ಲಿ ಏನಿದೆ ಗಮನಿಸ್ತಾ ಹೋಗೋದಾದ್ರೆ, ಮಾರ್ಚ್ 27ರಂದು ಈ ಸಂಬಂಧ ನಿರ್ದೇಶನವನ್ನು ಹೊರಡಿಸಿತ್ತು. ಏನು ಭಾರತೀಯ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟದ ಪ್ರಾಧಿಕಾರ ತಂಬಾಕು ಆಹಾರ ಉತ್ಪನ್ನ ತಯಾರಿಕೆ ಮಾರಾಟಕ್ಕೆ ನಿರ್ಬಂಧವನ್ನು ಹಾಕಿತ್ತು. ಯಾವುದೇ ಆಹಾರ ಉತ್ಪನ್ನಗಳಲ್ಲಿ ನಿಕೋಟಿನ್ ಬಳಸುವಂತಿಲ್ಲ ಅನ್ನುವಂತಹ ಹೇಳಿಕೆಯನ್ನ ಕೂಡ ನೀಡಿದೆ. FSSAI ನಿರ್ದೇಶನದಿಂದ ಕರ್ನಾಟಕದಲ್ಲಿ ಈಗ ಹೊಸ ಅಧಿಸೂಚನೆ ಕೂಡ ಹೊರಡಿಸಲಾಗಿದೆ. ಆಗಸ್ಟ್ 10, 2026ರಂದು ರಾಜ್ಯ ಸರ್ಕಾರದಿಂದ ಈ ಒಂದು ಅಧಿಸೂಚನೆ ಕೂಡ ಹೊರಡಿಸಲಾಗಿದೆ. ಅಧಿಸೂಚನೆ ಜಾರಿಯಾದ ದಿನದಿಂದ 1 ವರ್ಷದವರೆಗೆ ರಾಜ್ಯದಲ್ಲಿ ಗುಟ್ಕಾ ಬ್ಯಾನ್ ಆಗುತ್ತೆ ಅನ್ನುವಂಥದ್ದಿದೆ. ಗುಟ್ಕಾ ಪಾನ್ ಸೇರಿದಂತೆ ಆಹಾರ ಉತ್ಪನ್ನಗಳ ಮೇಲೂ ಕೂಡ ನಿರ್ಬಂಧವನ್ನು ಹಾಕಲಾಗಿರುವಂಥದ್ದು. ನಿಷೇಧದ ಅವಧಿ ಕುರಿತು ಸಚಿವ ಸಂಪುಟ ಸಭೆಯಲ್ಲಿ ಗೊಂದಲ ಕೂಡ ನಿರ್ಮಾಣ ಆಗಿದೆ. ಗುಟ್ಕಾ ನಿಷೇಧಕ್ಕೆ ಸಂಬಂಧಿಸಿದಂತೆ ಸರ್ಕಾರದಲ್ಲಿ ಮತ್ತೆ ಚರ್ಚೆಯಾಗ್ತಾ ಇರುವಂಥದ್ದು. ಈ ಒಂದು ಗುಟ್ಕಾ ಪಾನ್ ಬ್ಯಾನ್ ಮಾಡಬೇಕಾ ಮಾಡಬಾರ್ದಾ ಅನ್ನುವಂತಹ ಪ್ರಶ್ನೆ, ಗೊಂದಲ ಇನ್ನೂ ಕೂಡ ಇರುವಂಥದ್ದು. ಗುಟ್ಕಾ ಮಾರಾಟ ಮಾಡಬೇಕಾ ಮಾಡಬಾರ್ದಾ ಅನ್ನುವಂತಹ ಪ್ರಶ್ನೆ ಕೂಡ ಇದೆ. ಭಾರತೀಯ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟದ ಪ್ರಾಧಿಕಾರ ಈ ಒಂದು ಸ್ಪಷ್ಟೀಕರಣವನ್ನು ಕೂಡ ನೀಡಿರುವಂಥದ್ದು. ಪಾನ್ ಮಸಾಲ ಕುರಿತು ನಿರ್ದೇಶನವನ್ನು ಕೂಡ ನೀಡಿದೆ. ಮಾರ್ಚ್ 27ರಂದು ಈ ಒಂದು ಸಂಬಂಧ ನಿರ್ದೇಶನವನ್ನು ಹೊರಡಿಸಿತ್ತು. ತಂಬಾಕು ಆಹಾರ ಉತ್ಪನ್ನಗಳ ತಯಾರಿಕೆ ಮಾರಾಟಕ್ಕೆ ನಿರ್ಬಂಧವನ್ನು ಹಾಕಿರುವಂಥದ್ದು, ನಿರ್ಬಂಧವನ್ನು ಕೂಡ ಹಾಕಿತ್ತು. ಯಾವುದೇ ಆಹಾರ ಉತ್ಪನ್ನಗಳಲ್ಲಿ ನಿಕೋಟಿನ್ ಅನ್ನ ಬಳಸುವಂತಿಲ್ಲ ಅನ್ನುವಂಥ ಒಂದು ಮಾಹಿತಿಯನ್ನ ಕೂಡ ಲಭ್ಯ ಇತ್ತು ಈ ಒಂದು ಸ್ಪಷ್ಟನೆಯಲ್ಲಿ. ಆಗಸ್ಟ್ 10ರಿಂದ 2026ರವರೆಗೂ ಕೂಡ ರಾಜ್ಯ ಸರ್ಕಾರದಿಂದ ಅಧಿಸೂಚನೆಯನ್ನ ಹೊರಡಿಸಲಾಗಿತ್ತು. ಆದರೆ ಇದು ಯಾಕೆ ನನ್ನ ಗಮನಕ್ಕೆ ಬಂದಿಲ್ಲ ಅಂತ ಹೇಳಿಬಿಟ್ಟು ಡಿಕೆ ಶಿವಕುಮಾರ್ ಅವರು ಸಚಿವ ಸಂಪುಟದಲ್ಲಿ ಈ ಒಂದು ಚರ್ಚೆಯನ್ನ ಮಾಡಿದ್ದಾರೆ. ನನಗೆ ಯಾಕೆ ಗಮನಕ್ಕೆ ಬಂದಿಲ್ಲ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ಅವ್ರ ಗಮನಕ್ಕೆ ತರದೇನೆ ಈ ರೀತಿಯಾಗಿ ಅಧಿಸೂಚನೆ ಹೊರಡಿಸಿದ್ರ ಏನೋ ಗೊತ್ತಿಲ್ಲ. ಬಟ್ ಆದರೆ ಸರ್ಕಾರದಲ್ಲಿ ಈ ರೀತಿಯಾಗಿ ಗೊಂದಲ ಇರುವಂಥದ್ದು. ಈಗ ಡಿಕೆ ಶಿವಕುಮಾರ್ ಅವರೇ ಈಗ ಗರಂ ಆಗ್ತಾ ಇದ್ದಾರೆ. ಯಾಕೆ ಅನ್ನುವಂಥದ್ದು ಗೊಂದಲ ಇನ್ನೂ ಕೂಡ ಇರುವಂಥದ್ದು. ಈ ರೀತಿಯಾಗಿ ಗೊಂದಲ ಇದ್ರೆ ಮುಂದೆ ಹೇಗೆ ಸ್ವಾಮಿ ಅನ್ನುವಂಥ ಪ್ರಶ್ನೆ ಕೂಡ ಆಗ್ತಾ ಇದೆ. ಗುಟ್ಕಾ ಬ್ಯಾನ್ ಗುದ್ದಾಟ, ಈಗ ಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಗರಂ ಆಗಿದ್ದಾರೆ. ನಿಷೇಧ ವಿಚಾರದಲ್ಲಿ ಆರೋಗ್ಯ ಇಲಾಖೆ ಎಡವಟ್ಟೇನಾದರೂ ಮಾಡ್ತಾ ಅನ್ನುವಂಥದ್ದು ಈಗ ಪ್ರಶ್ನೆಯಾಗ್ತಾ ಇದೆ. ನಿಷೇಧದ ಅವಧಿಯನ್ನ ಕುರಿತು ಸಚಿವ ಸಂಪುಟದ ಸಭೆಯಲ್ಲಿ ಗೊಂದಲ ಈಗ ಮೂಡ್ತಾ ಇರುವಂಥದ್ದು, ಗೊಂದಲ ಕೂಡ ಆಗೋಗಿದೆ. ಗುಟ್ಕಾ ನಿಷೇಧಕ್ಕೆ ಸಂಬಂಧಿಸಿದಂತೆ ಸರ್ಕಾರದಲ್ಲಿ ಮತ್ತೆ ಚರ್ಚೆಯಾಗುವಂತಹ ಸಾಧ್ಯತೆ ಇದೆ. 1 ವರ್ಷಕ್ಕೂ ಮೇಲ್ಪಟ್ಟು ಏನಾದರೂ ಮಾಡ್ತಾರಾ ಅಥವಾ ಬ್ಯಾನ್ ಮಾಡ್ತಾರಾ ಮಾಡಲ್ವಾ ಅನ್ನುವಂಥದ್ದೇ ಈಗ ಪ್ರಶ್ನೆ ಇದೆ. ಯಾಕಂತಂದ್ರೆ ಅವ್ರಿಗೆ ಗೊತ್ತಿಲ್ಲ ಈ ಒಂದು ಅಧಿಸೂಚನೆ ಹೊರಡಿರುವಂಥದ್ದು. ಇದೀಗ ರಾಜ್ಯದಲ್ಲಿ ಗುಟ್ಕಾ ಪಾನ್ ಬಂದ್ ಆಗುತ್ತಾ ಆಗಲ್ವಾ, ಆಗಿದೆಯಾ ಇಲ್ವಾ ಅನ್ನುವಂತಹ ಪ್ರಶ್ನೆ ಕೂಡ ಇದೆ. ಗುಟ್ಕಾ ಮಾರಾಟ ಮಾಡಬೇಕಾ ಮಾಡಬಾರ್ದಾ ಅನ್ನುವಂತಹ ಮತ್ತೊಂದು ಕಡೆಯಾಗಿರುವಂಥದ್ದು. ಪಾನ್ ಮಸಾಲ ನಿಷೇಧದಲ್ಲಿ ಮುಂದುವರಿತಾ ಇದೆ ಇನ್ನೂ ಗೊಂದಲ ಸರ್ಕಾರದಲ್ಲಿ.
ಗುಟ್ಕಾ ಬ್ಯಾನ್ ಗುದ್ದಾಟ ಈಗ ಸಿಎಂ ಡಿಕೆ ಶಿವಕುಮಾರ್ ಅವರು ಗರಂ ಆಗಿದ್ದಾರಂತೆ. ನಿಷೇಧ ವಿಚಾರದಲ್ಲೂ ಕೂಡ ಆರೋಗ್ಯ ಇಲಾಖೆ ಎಡವಟ್ಟೇನಾದ್ರೂ ಮಾಡಿದ್ಯಾ ಅನ್ನುವಂಥ ಪ್ರಶ್ನೆ ಈಗ ಉದ್ಭವ ಆಗ್ತಾ ಇದೆ. ಯಾಕಂತಂದ್ರೆ ಭಾರತೀಯ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟದ ಪ್ರಾಧಿಕಾರ ಸ್ಪಷ್ಟನೆಯನ್ನ ಆಧರಿಸಿ 1 ವರ್ಷದ ನಿಷೇಧವನ್ನ ಆದೇಶವನ್ನ ಮಾಡಿರುವಂಥದ್ದು ರಾಜ್ಯದಲ್ಲಿ. ಆರೋಗ್ಯ ಇಲಾಖೆಯ ಕಾರ್ಯದರ್ಶಿಯ ಸ್ಪಷ್ಟನೆಗೆ ಈಗ ಗರಂ ಆಗಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್ ಅವರು.